ಸೊ ಈಗ ಗೋಲ್ಸ್ ಸೆಟ್ ಮಾಡೋದಕ್ಕೆ ಕೆಲವು ಟಿಪ್ಸ್ಗಳನ್ನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಹೆಲ್ತ್ ಗೋಲ್ ಸೆಟ್ ಮಾಡಬೇಕು ಅಂತಂದರೆ ಏನೇನು ಕಂಡೀಷನ್ಸ್ ಅದರಲ್ಲಿ ಹಾಕ್ಬೋದು, ವಾಟ್ ಆರ್ ದ ಟಿಪ್ಸ್ ಐ ಕ್ಯಾನ್ ಗಿವ್ ಈಸ್, ಫಸ್ಟ್ ಥಿಂಗ್, ದೆರ್ ಶುಡ್ ಬಿ ನೋ ಮೆಡಿಕೇಶನ್. ನಮ್ಗೆ ಯಾವುದೇ ರೀತಿಯ ಮಾತ್ರೆಗಳು ಈ ಥರ ಯೂಸ್ ಮಾಡಬಾರ್ದು. ಆ ಥರದ ಸ್ಥಿತಿ ಇದ್ದರೆ ಅದನ್ನು ನಾನು ತುಂಬ ಹೆಲ್ತ್ ಚೆನ್ನಾಗಿದೆ ಅಂತ ಡಿಫೈನ್ ಮಾಡ್ಬೋದು. ಹಾಗೆಯೇ ನಾವು ತಿನ್ನಂಥ ಆಹಾರ ಜೀರ್ಣ ಆಗಬೇಕು ಚೆನ್ನಾಗಿ, ಯಾವುದೇ ರೀತಿಯ ಎಲರ್ಜಿ ಇರಬಾರ್ದು. ಹಾಗೆಯೇ ಮಲಗಿದ ತಕ್ಷಣ ನಿದ್ದೆ ಚೆನ್ನಾಗಿ ಬರಬೇಕು. ಯು ಶುಡ್ ಗೆಟ್ ಎ ಗುಡ್ ಸ್ಲೀಪ್, 6 to 7 hours. ನಿಮಗೆ ಎಷ್ಟು ಬಾಡಿಗೆ ಬೇಕೋ ಅಷ್ಟು ಚೆನ್ನಾಗಿ ರೆಸ್ಟ್ ಸಿಗಬೇಕು ನಿದ್ದೆಯ ನಂತರ. ಮತ್ತು ಬಾಡಿ ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು. ಆಮೇಲೆ ಅಬ್ನಾರ್ಮಲ್ ಫಿಯರ್ಸ್ ಏನು ಹೇಳ್ತಾರೆ, ಫಿಯರ್ ಆಫ್ ಹೈಟ್ ಇರ್ಬೋದು, ಡಾರ್ಕ್ನೆಸ್ಸು, ಕೆಲವ್ರಿಗೆ ರಕ್ತ ಕಂಡ್ರೆ ಆಗೋದಿಲ್ಲ, ಆ ಥರದ್ದು ಮೈಂಡ್ ಬ್ಲಾಕೇಜಸ್ಗಳು ಇರಬಾರ್ದು. ಮತ್ತು ಅಬ್ನಾರ್ಮಲ್ ಮೂಡ್ ಸ್ವಿಂಗ್ಸ್ ಆಗುವಂಥದ್ದು, ಸಡನ್ನಾಗಿ ಕೋಪ ಬರೋದು, ಸಡನ್ನಾಗಿ ಬೇಜಾರಾಗುವಂಥದ್ದು, ಈ ಥರ. ಇನ್ನೊಂದು ಟೆನ್ಷನ್, ಮೆಂಟಲ್ ಟೆನ್ಷನ್ನು ಅದೇ ಇರಬಾರ್ದು. ಸೊ ಈ ಥರದ್ದು ಒಂದು ಸ್ಥಿತಿಯನ್ನು ನಾನು ಆರೋಗ್ಯಕರವಾದಂಥ ಸ್ಥಿತಿ ಅಂತ. ಸೊ ಇದು ಅಲ್ಲದೆ ಬೇರೆದನ್ನು ನೀವು ಸೇರಿಸ್ಕೋಬೋದು, ಬಟ್ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಅದನ್ನು ಲಿಸ್ಟ್ ಮಾಡಿದ್ದೇನೆ. ನೆಕ್ಸ್ಟ್ ರಿಲೇಷನ್ಶಿಪ್ಗೆ. ಸೊ ಒಂದು, ನಿಮ್ಮ ಲೈಫ್ ಪಾರ್ಟ್ನರನ್ನು ಹುಡುಕುವಂಥದ್ದು. ನೀವು ಸಿಂಗಲ್ ಆಗಿದ್ರೆ ನಿಮ್ಮ ಲೈಫ್ ಪಾರ್ಟ್ನರನ್ನು ಹುಡುಕುವಂಥದ್ದು, ಅದು ರಿಲೇಷನ್ಶಿಪ್ ಗೋಲ್ ಆಗ್ಬೋದು. ಇನ್ನೊಂದು, ಆಲ್ರೆಡಿ ನೀವು ಲೈಫ್ ಪಾರ್ಟ್ನರ್ ಸಿಕ್ಕಿದ್ರೆ ನಿಮಗೆ ನೋ ಫೈಟ್ಸ್ ವಿತ್ ದ ಪಾರ್ಟ್ನರ್ ಆರ್ ಆಲ್ಸೋ ವಿತ್ ದ ಫ್ಯಾಮಿಲಿ ಮೆಂಬರ್ಸ್, ಫಿಸಿಕಲ್ ಆರ್ ವರ್ಬಲ್ ಫೈಟ್ಸ್. ಯಾವಾಗಲೂ ಜಗಳಾಡ್ತಾ ಇದ್ದಾಗ ದ ವೈಬ್ರೇಷನ್ಸ್ ಬಿಟ್ವೀನ್ ದ ಇಂಡಿವಿಜುವಲ್ಸ್, ದಟ್ ಈಸ್ ನಾಟ್ ದ ಪ್ಲೆಸೆಂಟ್ ಒನ್. ಆ ವೈಬ್ರೇಷನ್ಸ್ಗಳು ಮತ್ತೆ ಇಟ್ ವಿಲ್ ಸ್ಟಾರ್ಟ್ ವಿಶಿಯಸ್ ಸರ್ಕಲ್ ಥರ ಆಗ್ತದೆ. ಇಟ್ ವಿಲ್ ಸ್ಟಾರ್ಟ್ ಅಟ್ರಾಕ್ಟಿಂಗ್ ಮೋರ್ ನೆಗೆಟಿವಿಟಿ ಇನ್ ಟು ದ relationship. So these are the two main things. So if you are not looking for a partner, in such case the relationship with yourself, that should be pleasant one. So these are the two relationship related tips. ಕೊನೆಯದಾಗಿ ಮನಿ ರಿಲೇಟೆಡ್. So money related, we will have 3 goals for money. One is, ಪ್ರತಿ ತಿಂಗಳು ನಿಮಗೆ ಎಷ್ಟು ದುಡ್ಡು ಬರಬೇಕು. ಸೊ ಇನ್ ಜನರಲ್ ನಿಮಗೆ ವರ್ಷಕ್ಕೆ ಎಷ್ಟು, ಅಂದರೆ 12ರಿಂದ ಗುಣಿಸಿದ್ರೆ ವರ್ಷಕ್ಕೆ ಎಷ್ಟು ಇನ್ಕಮ್ ಬೇಕು, ಅದನ್ನು ಒಂದು ಗೋಲು ಮಾಡ್ಕೊಳ್ಳುವಂಥದ್ದು. ಎರಡನೇದ್ದು ಇನ್ವೆಸ್ಟ್ಮೆಂಟ್ ಗೋಲು ಅಥವಾ ವೆಲ್ತ್ ಗೋಲ್ ಅಂತ ಹೇಳ್ಬೋದು. ಎಷ್ಟು ದುಡ್ಡನ್ನು ನೀವು ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಮಾಡ್ಕೊಂಡಿದ್ದೀರಿ ಅನ್ನುವಂಥದ್ದು ಎರಡನೇ ಗೋಲು. ಮೂರನೇದು, ಇನ್ ಕೇಸ್ ಒಂದು ದಿನ ನೀವು ರಿಟೈರ್ ಆಗಬೇಕು ಅಂತಿದ್ರೆ ಆ ಸಮಯದಲ್ಲಿ ನಿಮ್ಮ ಇನ್ಕಮ್ ಎಷ್ಟಿರಬೇಕು, ನಿಮ್ಮ ರಿಟೈರ್ಮೆಂಟ್ ಇನ್ಕಮ್ ಎಷ್ಟಿರಬೇಕು. ಸೊ ಈ 3 ಕ್ಲಾರಿಟಿ ತಂದುಕೊಂಡು 3 ಗೋಲ್ಸ್ಗಳನ್ನು ಬರ್ಕೊಂಡ್ರೆ ಒಳ್ಳೆಯದು. ಸೊ ಮನಿ ರಿಲೇಟೆಡ್ ಆಗಿ, ಒಂದು ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಇಂತಿಷ್ಟು ಬರಬೇಕು ಅಂತ. ಇನ್ನೊಂದು, ನನ್ನ ಇನ್ವೆಸ್ಟ್ಮೆಂಟ್ ಅಕೌಂಟ್ನಲ್ಲಿ, ವೆಲ್ತ್ ಅಕೌಂಟ್ನಲ್ಲಿ ಎಷ್ಟು ದುಡ್ಡು ಇರಬೇಕು ಅಂತ. ಕೊನೆಯದಾಗಿ, ರಿಟೈರ್ಮೆಂಟ್ ಆದ ನಂತರ ನನ್ನ ಹತ್ರ ಎಷ್ಟು ದುಡ್ಡು ಇರಬೇಕು. ಸೊ ಅಂಟಿಲ್ ವಿ ಕಂಪ್ಲೀಟ್ಲಿ ರಿಟೈರ್, ಯಾವಾಗ ನಾವು ಸತ್ತು ಹೋಗ್ತೀವೋ ಅಲ್ಲಿಯ ತನಕ ಕಂಫರ್ಟಬಲ್ ಲೈಫ್ ಲೀಡ್ ಮಾಡೋ ಥರ ರಿಟೈರ್ಮೆಂಟ್ ಇನ್ಕಮ್ ಗೋಲನ್ನು ಇಟ್ಕೊಳ್ಳುವಂಥದ್ದು. ಸೊ 3 ಥಿಂಗ್ಸ್ ವಿ ಹ್ಯಾವ್ ಟು ರೈಟ್ ಡೌನ್. ಸೊ ಈ ಮಂತ್ಲಿ ಗೋಲನ್ನು ಅರೈವ್ ಮಾಡೋದಕ್ಕೆ ಕೆಲವು ಸಣ್ಣ ಟಿಪ್ಸ್ಗಳನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಒಂದು ಮಾಡೆಲ್ಲು RTWCGO ಅಂತ. ಸೊ ಇದನ್ನು 6 ರೀತಿಯಲ್ಲಿ 6 ಬ್ಯಾಂಕ್ ಅಕೌಂಟ್ಗಳಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಮೊದಲನೇದು ರಿಸೀವಿಂಗ್ ಅಕೌಂಟ್. ಸೊ ಪ್ರತಿ ತಿಂಗಳು ಅಥವಾ ಪ್ರತಿ ವಾರ ಅಥವಾ ಪ್ರತಿದಿನ ಅಂದರೆ ಪ್ರತಿದಿನ ಬರುವಂಥ ದುಡ್ಡು ಒಂದು ಅಕೌಂಟ್ನಲ್ಲಿ ಇರಬೇಕು, ಒಂದು ಬ್ಯಾಂಕ್ ಅಕೌಂಟ್ನಲ್ಲಿ. ಸೊ ಕಂಪ್ಲೀಟ್ ರಿಸೀವಿಂಗ್ ಅಕೌಂಟ್ ಇರುವಂಥದ್ದು 100% ಅದೇ ಅಕೌಂಟಿಗೆ ದುಡ್ಡು ಬರ್ತಾ ಹೋಗಬೇಕು. ದಟ್ ಈಸ್ ಒನ್ ಅಕೌಂಟ್.
ಸೆಕೆಂಡ್ ಅಕೌಂಟ್, ನೀವು ಯಾವ ಟ್ಯಾಕ್ಸ್ ಬ್ರಾಕೆಟ್ನಲ್ಲಿ ಬರ್ತೀರೋ, ನೀವು ಎಂಪ್ಲಾಯ್ಡ್ ಆಗಿದ್ರೆ ಅಥವಾ ನೀವು ಬಿಸ್ನೆಸ್ ಆಗಿದ್ರೆ ನಿಮ್ಮ ಟ್ಯಾಕ್ಸ್ ಬ್ರಾಕೆಟ್ ಏನಿದೆಯೋ, GST ಕಟ್ತಾ ಇದ್ರೆ ಬೇರೆ, ಸೊ ಕಂಪ್ಲೀಟ್ ಆಗಿ ಅದಕ್ಕೆ ರಿಲೇಟೆಡ್ ಅಂತ ಇದು 30% ಇದರಲ್ಲಿ ಹಾಕಿದೆ. ಬಟ್ ಇಟ್ ಮೈಟ್ ವೇರಿ, ನಿಮ್ದು 10% ಇರ್ಬೋದು, 15% ಇರ್ಬೋದು, 18 ಇರ್ಬೋದು, 22, 30 ಈ ತರ ನಿಮ್ಮ ಟ್ಯಾಕ್ಸ್ ಬ್ರಾಕೆಟ್ ಎಷ್ಟು ಇರ್ತದೋ ಕಂಪ್ಲೀಟ್ಲಿ ಮೂವ್ ಇಟ್ ಟು ಒನ್ ಅಕೌಂಟ್ ವಿಚ್ ಇಸ್ ಟ್ಯಾಕ್ಸ್ ಅಮೌಂಟ್. ಅದನ್ನ ಟ್ಯಾಕ್ಸ್ ಅಕೌಂಟ್ ಅಂತ ಹೇಳ್ಬೋದು. ಟ್ಯಾಕ್ಸ್ ಅಮೌಂಟ್ ಅನ್ನ ಕಂಪ್ಲೀಟ್ ಆಗಿ ಮೂವ್ ಮಾಡುವಂಥದ್ದು. ಇನ್ನೊಂದು ಬಕೆಟ್ ಅಂದ್ರೆ ಇದು ಬಕೆಟಿಂಗ್ ಮಾಡಲ್ ಅಂತ ಹೇಳ್ತಾರೆ ಪೂರ್ತಿ. ಸೊ ಎರಡನೇ ಬಕೆಟ್ ಬಂದು ವೆಲ್ತ್ ಅಕೌಂಟ್. ವೆಲ್ತ್ ಅಕೌಂಟ್ ನಲ್ಲಿ 10% ಆಫ್ ಯುವರ್ ಇನ್ಕಮ್ ಶುಡ್ ಗೋ. ನೆಕ್ಸ್ಟ್ ಚಾರಿಟಿ ಅಕೌಂಟ್, ಅಗೇನ್ 10% ಆಫ್ ಯುವರ್ ಟೋಟಲ್ ಇನ್ಕಮ್ ಶುಡ್ ಗೋ. ಅಂಡ್ ಜನರಲ್ ಅಕೌಂಟ್ is 20%. Operations account should have 30%. Okay, so this is the way you should split the income. So 6 ಬ್ಯಾಂಕ್ ಅಕೌಂಟ್ಗಳನ್ನ ನೀವು ಒಂದೇ ಬ್ಯಾಂಕ್ನಲ್ಲಾದ್ರೂ ಮಾಡ್ಕೋಬಹುದು ಅಥವಾ ಬೇರೆ ಬೇರೆ ಬ್ಯಾಂಕ್ನಲ್ಲಿ ಇಟ್ಕೊಂಡು ಒಂದರಲ್ಲಿ ದುಡ್ಡು ಬರುವಂಥದ್ದು, ಇನ್ನು 5 ಟ್ಯಾಕ್ಸ್, ವೆಲ್ತ್, ಚಾರಿಟಿ, ಜನರಲ್ ಮತ್ತೆ ಆಪರೇಷನ್ಸ್ ಈ ತರ ಸ್ಪ್ಲಿಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬಹುದು. ಇನ್ನಿವಾಗ ಈ ಗೋಲ್ ಅನ್ನ ಸೆಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ತರ ಒಂದು ಎಕ್ಸಾಂಪಲ್ಗೆ ಇಲ್ಲಿ ನಂಬರ್ಸ್ ಹಾಕಿದ್ದೇನೆ. ನಿಮ್ಮ ಲೈಫಲ್ಲಿ ನಿಮ್ಗೆ ಕಂಫರ್ಟಬಲ್ ಲೈಫ್ ಲೀಡ್ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕು ಅನ್ನೋದನ್ನ ನೀವು ಲಿಸ್ಟ್ ಮಾಡ್ಕೊಳ್ಳುವಂಥದ್ದು. ಸೊ ಈ ಕೆಲವು ಐಟಮ್ಸ್ ಅನ್ನು ನಾನು ಲಿಸ್ಟ್ ಮಾಡಿದ್ದೇನೆ ಇಲ್ಲಿ. ಬಟ್ ಇಫ್ ಯು ಹ್ಯಾವ್ ಎನಿ ಅದರ್ ಐಟಮ್ ಅಂದ್ರೆ ಜನರಲ್ ಎಕ್ಸ್ಪೆನ್ಸಸ್ ಏನೇನು ಖರ್ಚು ಬರುತ್ತೆ ನಿಮ್ಗೆ ತಿಂಗಳಿಗೆ, ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ. ಸೊ ಮೊದಲನೇದು ನಾನು ಗ್ರಾಸರೀಸ್ ಅಥವಾ ಫುಡ್ಡಿನ ಬಗ್ಗೆ ಹಾಕಿದ್ದೇನೆ. ಸಪೋಸ್ ಅಂಡ್ ಥಿಂಕ್ ದಟ್ ಯು ಆರ್ ಲಿವಿಂಗ್ ಯುವರ್ ಐಡಿಯಲ್ ಲೈಫ್, ಅಬಂಡೆಂಟ್ ಲೈಫ್ ಸ್ಟೈಲ್ ನಿಮ್ದು. ಯಾವುದಕ್ಕೂ ಕೊರತೆ ಇಲ್ಲದ ತರಹ ನೀವು ಜೀವನವನ್ನ ನಡೆಸೋದಿಕ್ಕೆ ಎಷ್ಟು ದುಡ್ಡು ಬೇಕು ಅದನ್ನ ನೀವು ಇಲ್ಲಿ ಲಿಸ್ಟ್ ಮಾಡುವಂಥದ್ದು. ಸೊ ಫುಡ್ಡಿಗೆ ನಾನು 10,000 ರೂಪಾಯಿ ಅಂತ ಹಾಕಿದ್ದೇನೆ. ನೀವು ಬಟ್ಟೆ ಕೊಂಡ್ಕೋಬೇಕು ಅಂದ್ರೆ ಮೇ ಬಿ 10,000 ಎವ್ರಿ ಮಂತ್. ಇದು ಎವ್ರಿ ಮಂತ್ಗೆ ನಾನು ಹಾಕಿರುವಂಥದ್ದು. ಆವರೇಜ್ ಮಾಡ್ಕೊಂಡು ಹಾಕೊಳ್ಳಿ. ಆಮೇಲೆ ಹೌಸಿಂಗ್ ರಿಲೇಟೆಡ್, ನೀವು ರೆಂಟ್ ಕೊಡ್ತಾ ಇದ್ರೆ ರೆಂಟು, ಮೇಂಟೆನೆನ್ಸ್ ಕೊಡೋದಿದ್ರೆ ಫ್ಲಾಟ್ ಅಲ್ಲಿ ಇದ್ರೆ ಅದು, ಅಥವಾ EMI ಕಟ್ತಾ ಇದ್ರೆ ಅದು. ಸೊ ಎನಿಥಿಂಗ್ ರಿಲೇಟೆಡ್ ಟು ಹೌಸಿಂಗ್. ಸೊ ಐ ಪುಟ್ ಇಟ್ 25,000. ಆಮೇಲೆ ಪ್ರತಿ ತಿಂಗಳು ಟ್ರಾವೆಲ್ ಮಾಡುವಂಥದ್ದು ನಿಮ್ಗೆ ಆಸೆ ಇದ್ರೆ ಓಡಾಡೋದಕ್ಕೋಸ್ಕರ 20,000 ಹಾಕಿದ್ದೇನೆ. ಮತ್ತೆ ಆರ್ಡರಿಂಗ್ ಫುಡ್ ಇನ್ ಎ ರೆಸ್ಟೋರೆಂಟ್, ನೀವು ಹೋಟೆಲ್ಗಳಿಗೆ ಹೋಗಿ ಊಟ ಮಾಡೋದಿದ್ರೆ ಆರ್ಡರಿಂಗ್ ಫ್ರಮ್ ಲೆಫ್ಟ್ ಟು ರೈಟ್ ಅಂತ. ಸೊ ಲೆಫ್ಟ್ ಅಲ್ಲಿ ನಿಮ್ದು ಐಟಮ್ ಇರ್ತದೆ, ಫುಡ್ ಐಟಮ್, ರೈಟ್ ಸೈಡ್ ಅಲ್ಲಿ ದುಡ್ಡು ಇರ್ತದೆ. ಸೊ ಎಷ್ಟು ದುಡ್ಡಿದೆ ಅಂತ ನೋಡ್ಕೊಂಡು ಮತ್ತೆ ಲೆಫ್ಟ್ ಆರ್ಡರ್ ಮಾಡೋದಲ್ಲ. ಸೊ ನಿಮ್ಗೆ ಏನ್ ಬೇಕೋ ಅದನ್ನ ಆರ್ಡರ್ ಮಾಡುವಷ್ಟು. ಸೊ ಆ ತರಹದ ಒಂದು ಮೈಂಡ್ ಸೆಟ್ ನಿಮ್ಮಲ್ಲಿ ಅಂದ್ರೆ ಅಷ್ಟು ಲೈಫ್ ಸ್ಟೈಲ್ ನಿಮ್ದು ಚೇಂಜ್ ಆಗುವ ಹಾಗೆ ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅದನ್ನ ಬರ್ಕೊಳ್ಳಿ. ಸೊ ಐ ಪುಟ್ ಇಟ್ 5,000 ಆಸ್ ಅನ್ ಎಕ್ಸಾಂಪಲ್. ಎಕ್ಸ್ಪೆನ್ಸಸ್ ಆನ್ ಯುವರ್ ಡಿಪೆಂಡೆಂಟ್ಸ್, ನಿಮ್ಮ ಜೊತೆಗೆ ನಿಮ್ಮನ್ನ ನಂಬಿಕೊಂಡಿರುವಂತವ್ರು, ನಿಮ್ಮ ಹೆಂಡತಿ ಇರ್ಬೋದು ಅಥವಾ ಮಕ್ಕಳು ಇರ್ಬೋದು, ಯುವರ್ ಸಿಬ್ಲಿಂಗ್ಸ್, ನಿಮ್ಮ ಅಕ್ಕ ತಮ್ಮ ತಂಗಿ ಯಾರು ಇದ್ದಾರೋ ಅವರು, ಅಥವಾ ನಿಮ್ಮ ಪೇರೆಂಟ್ಸ್. ಸೊ ಅವರಿಗೋಸ್ಕರ ನೀವು ಎಷ್ಟು ಪ್ರತಿ ತಿಂಗಳು ಖರ್ಚು ಮಾಡಬೇಕು ಅದನ್ನ ಕೂಡ ಲಿಸ್ಟ್ ಮಾಡ್ಕೊಳ್ಳಿ. ಅದು ಅಲ್ಲದೆ ಬೇರೆ ಮಿಸ್ಲೇನಿಯಸ್ ಖರ್ಚುಗಳು ಬರ್ಬೋದು, ಅದನ್ನ ಕೂಡ ಬರ್ಕೊಳ್ಳಿ. ಮಿಸ್ಲೇನಿಯಸ್ ಎಲೆಕ್ಟ್ರಿಸಿಟಿ ಇರ್ಬೋದು, ಮೊಬೈಲ್ ಬಿಲ್ ಇರ್ಬೋದು, TV ಕೇಬಲ್ ಬಿಲ್ ಇರ್ಬೋದು, ನೀವು ಕೆಲಸದವ್ರನ್ನ ಇಟ್ಕೊಂಡಿದ್ರೆ ಅವರು ಡ್ರೈವರ್ ಸ್ಯಾಲ್ರಿ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಸೊ ಅದನ್ನ 10,000 ನಾನು ಹಾಕಿದ್ದೇನೆ. ಬಟ್ ಇಟ್ ವಿಲ್ ವೇರಿ ಫಾರ್ ಯುವರ್ ಲೈಫ್ ಸ್ಟೈಲ್. ನಿಮ್ಮ ಅಬಂಡೆಂಟ್ ಲೈಫ್ ಸ್ಟೈಲ್ಗೆ ಎಷ್ಟು ಬೇಕೋ ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ. ಅಂಡ್ ಫೈನಲಿ ಯು ಆರ್ ಅರೈವ್ ಎಟ್ ಎ ನಂಬರ್ 1,00,000 ಅಂತ ನಾನು ಅಪ್ರಾಕ್ಸಿಮೇಟ್ ಆಗಿ ಹಾಕಿದ್ದೇನೆ. ನಾವು ಈಗ ಗೌರ್ಮೆಂಟ್ ಯಾವ ತರ ವರ್ಕ್ ಆಗುತ್ತೋ ಆ ತರಹದ ಒಂದು ವರ್ಕಿಂಗ್ ಅನ್ನು ನಾನು ಇಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಸೊ ಗೌರ್ಮೆಂಟ್ನವರು ಮತ್ತೆ ನಮ್ಮ ಬಜೆಟಿಂಗ್ ನೋಡುತ್ತಿದ್ರೆ ನಾವು ಎಷ್ಟು ದುಡ್ಡು ಬರ್ತದೆ ಅದರಲ್ಲಿ ನಾವು ಸ್ಪ್ಲಿಟ್ ಮಾಡಿಕೊಂಡು ಇಷ್ಟಿಷ್ಟು ಖರ್ಚು ಮಾಡೋದು ಅಂತ ಪ್ಲಾನ್ ಮಾಡ್ಕೊಂಡಿರ್ತೇವೆ. ನಂಗೆ ಈಗ 10,000 ರೂಪಾಯಿ ಸಂಬಳ ಅಂತಂದ್ರೆ ಅದರಲ್ಲಿ 5,000 ರೂಪಾಯಿ, 8,000 ರೂಪಾಯಿ ನಾನು ಖರ್ಚು ಮಾಡ್ಬೋದು, 2,000 ರೂಪಾಯಿ ಸೇವಿಂಗ್ ಮಾಡ್ಕೋಬಹುದು ಅಂತ ದಟ್ ಮೈಂಡ್ ಸೆಟ್, ಆ ತರ ಮೈಂಡ್ ಸೆಟ್ ಇರ್ತದೆ. ಬಟ್ ಆ ಮೈಂಡ್ ಸೆಟ್ ನಿಂದ ನಾವು ಇಫ್ ಯು ಹ್ಯಾವ್ ಟು ಗೋ ಟು ಅಬಂಡೆಂಟ್ ಮೈಂಡ್ ಸೆಟ್, ಈಗ ಗೌರ್ಮೆಂಟ್ ಹೇಗೆ ರನ್ ಆಗ್ತದೆ ಅಂತಂದ್ರೆ ಅವರಿಗೆ ಇಷ್ಟೊಂದು ಖರ್ಚಿದೆ,
ಆ ಖರ್ಚನ್ನ ಪೂರೈಸಬೇಕು ಅಂತಂದ್ರೆ ಅವ್ರು ಎಷ್ಟು ದುಡ್ಡನ್ನು ಅರೇಂಜ್ ಮಾಡಬೇಕು ಅಂತ ಆಮೇಲೆ ನೋಡ್ತಾರೆ. ಸೊ ದಟ್ ಈಸ್ ಹೌ ಎನಿ ಗೌರ್ಮೆಂಟ್ ವರ್ಕ್ಸ್. ಸೊ ಇಷ್ಟು ಟ್ಯಾಕ್ಸ್ ಬ್ರಾಕೆಟ್ ಅನ್ನ ಜನರಿಂದ ತಗೊಳ್ಬೇಕು, ಇಷ್ಟನ್ನ ನಾನು ಲೋನ್ ತರ ತಗೊಳ್ಬೇಕು, ಈ ತರ ಬೇರೆ ಬೇರೆ ₹1 ಎಷ್ಟು ಪೈಸೆ ಯಾವ ಏರಿಯಾಗೆ ಹೋಗ್ಬೇಕು. ಈಗ ರಕ್ಷಣೆಗೆ ಒಂದು 30% ಹೋಗ್ತಾ ಇದೆ, ಬಾರ್ಡರ್ ನ ಸೆಕ್ಯೂರ್ ಮಾಡೋದಕ್ಕೋಸ್ಕರ, ಮತ್ತೆ ಮೇ ಬಿ ಎಜುಕೇಶನ್ಗೆ ಒಂದು 10% ಹೋಗುತ್ತೆ. ಸೊ ಈ ತರ ಖರ್ಚು ಲೆಕ್ಕ ಹಾಕೊಂಡು ಆ ದುಡ್ಡನ್ನ ಇಲ್ಲಿಂದ ಯಾವ ಸೋರ್ಸಸ್ ಗಳಿಂದ ಪಡ್ಕೊಳ್ಳೋದು ಅನ್ನೋದನ್ನ ಗವರ್ಮೆಂಟ್ ಲೆಕ್ಕ ಹಾಕುತ್ತೆ. ಸೊ ಆ ತರಹದ ಮಾಡೆಲ್, ಸಿಮಿಲರ್ ಟು ದಟ್ ಮಾಡೆಲ್, ನಾವು ಇಲ್ಲಿ ಅದನ್ನ ಅಬಂಡೆಂಟ್ ಲೈಫ್ ಸ್ಟೈಲ್ಗೆ ಚೇಂಜ್ ಮಾಡ್ಕೊಳ್ಳೋಣ, ಉಪಯೋಗಿಸ್ಕೊಳ್ಳೋಣ ಆ ತರಹದ ಮೈಂಡ್ ಸೆಟ್ಗೆ. ಸೊ ಇವಾಗ ಇಷ್ಟು ನಮ್ದು ಏನು 1 ಲಕ್ಷ ಬಂದಿದೆ, ಇಟ್ ಈಸ್ ಐಡಿಯಲಿ ದ ಜನರಲ್ ಅಕೌಂಟ್. ಈ ಜನರಲ್ ಅಕೌಂಟ್ ಏನಿದೆ ಅಲ್ಲಿ 20% ನಾನು ಹೇಳಿರುವಂತದ್ದು ಮೊದಲನೇ ಸ್ಲೈಡ್ ಅಲ್ಲಿ. ಸೊ ಇದು ಜನರಲ್ ಅಕೌಂಟ್ ನಲ್ಲಿ 20% ಒಳಗಡೆ ಬರಬೇಕು. ಸೊ ದಟ್ ಮೀನ್ಸ್ ಇಫ್ ಯು ಸಿ ಹಿಯರ್, ಇದನ್ನ ಎಕ್ಸ್ಟ್ರಾಪೊಲೇಟ್ ಮಾಡ್ಕೊಂಡ್ರೆ ಜನರಲ್ ಅಕೌಂಟ್ ನಲ್ಲಿ 1 ಲಕ್ಷ ಇರಬೇಕು ಅಂತಂದ್ರೆ ಆ ಪರ್ಟಿಕ್ಯುಲರ್ ನಂಬರ್ಸ್ಗೆ, ಆ ಪರ್ಸೆಂಟೇಜ್ಗೆ ಹೊಂದಿಕೊಳ್ಳುವ ಹಾಗೆ ನೀವು ರಿಸೀವಿಂಗ್ ಅಕೌಂಟು ಅದು 20% ಆಗಿರೋದ್ರಿಂದ 5 ಪಟ್ಟು ಹೆಚ್ಚು, ಅಂದ್ರೆ ನಿಮ್ಮ ಮಂತ್ಲಿ ಇನ್ಕಮ್ ಗೋಲ್ ಎಷ್ಟಿರಬೇಕು ಅಂತಂದ್ರೆ ₹5,00,000 ಇರಬೇಕು. ಸೊ ₹5,00,000 ನಿಮ್ಮ ಹತ್ರ ಇನ್ಕಮ್ ಇದೆ ಅಂತ ಆದ್ರೆ ಯು ಆರ್ ಅಲೌಡ್ ಟು ಸ್ಪೆಂಡ್ ₹1,00,000 ಪರ್ ಮಂತ್. 1 ಲಕ್ಷ ನಿಮ್ದು ಇನ್ಕಮ್ ಟಾರ್ಗೆಟ್ ಇದ್ರೆ ಯು ಕ್ಯಾನ್ ಓನ್ಲಿ ಸ್ಪೆಂಡ್ 20,000 ಆ ತರ. ಅದ್ರ ಜೊತೆಗೆ ಬೇರೆ ಅಕೌಂಟ್ಗಳನ್ನು ನೋಡಿ. ಈಗ ಚಾರಿಟಿ ನೋಡಿ, ₹50,000 ನೀವು ಪ್ರತಿ ತಿಂಗಳು ದಾನ ಮಾಡಬೇಕು. ಅಂಡ್ ಸಿ ದಟ್ ಫೀಲಿಂಗ್, ಆ ಫೀಲಿಂಗ್ ಹೇಗಿರ್ಬೋದು ನಿಮ್ಗೆ. ಈ ₹5,00,000 ನೀವು ತಿಂಗಳ ಸಂಪಾದನೆ ಮಾಡಿದಾಗ ಯು ವಿಲ್ ಬಿ ಏಬಲ್ ಟು ಹೆಲ್ಪ್ ₹50,000 ಎವ್ರಿ ಮಂತ್. ಎವ್ರಿ ಸಿಂಗಲ್ ಮಂತ್ ಯು ಕ್ಯಾನ್ ಡೊನೇಟ್ ಇಟ್ ಟು ದ ನೀಡಿ. ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಕೊಡ್ಬೋದು. ಅಂಡ್ ವೆಲ್ತ್ ಅಕೌಂಟಿಗೆ 50,000 ಹೋಗ್ತದೆ ಪ್ರತಿ ತಿಂಗಳು. 50,000 ವೆಲ್ತ್ ಅಕೌಂಟಿಗೆ ಹೋಗ್ತದೆ. ಟ್ಯಾಕ್ಸ್ ಆಫ್ ಕೋರ್ಸ್ ನಾವು ಕಟ್ಟಲೇಬೇಕು, ನಿಮ್ಮ ಎಷ್ಟು ಟ್ಯಾಕ್ಸ್ ಬ್ರಾಕೆಟ್ ಇದೆಯೋ ಅದಕ್ಕೆ ಹೊಂದ್ಕೊಂಡ ಹಾಗೆ. ಸೊ ಈ ನಂಬರ್ಸ್ ಗಳನ್ನ, ಆ ಪರ್ಸೆಂಟೇಜ್ ಗಳನ್ನ ನೀವು ನಿಮ್ಗೆ ಬೇಕಾದಾಗೆ ಟ್ವೀಟ್ ಮಾಡ್ಕೋಬಹುದು, ಸ್ವಲ್ಪ ಚೇಂಜ್ ಮಾಡ್ಕೊಳ್ಬಹುದು. ಫೈನಲಿ ಆಪರೇಷನ್ಸ್ ಇರುವಂತದ್ದು, ನಾವೇನಾದ್ರು ಬಿಸ್ನೆಸ್ ರನ್ ಮಾಡ್ತಾ ಇದ್ರೆ ಅದನ್ನ ನಡೆಸೋದಿಕ್ಕೆ ನೀವು ಇವಾಗ ಬೇರೆ ಬೇರೆ ಕೋರ್ಸಸ್ ಗಳಿಗೆ ಜಾಯ್ನ್ ಆಗುವಂತ ಸೆಲ್ಫ್ ಡೆವಲಪ್ಮೆಂಟ್, ಅದನ್ನೆಲ್ಲ ಇದರಲ್ಲಿ ಸೇರಿಸ್ಕೋಬಹುದು. ಜನರಲ್ ಈಸ್ ಮೋಸ್ಟ್ಲಿ ಪರ್ಸನಲ್ ಖರ್ಚುಗಳು. ಆಪರೇಷನ್ಸ್ ಅಂತಂದ್ರೆ ಸಮಥಿಂಗ್ ಟು ಡೂ ವಿತ್ ಯುವರ್ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತಹ ಏನೇನು ಖರ್ಚುಗಳಿದೆಯೋ ಅದನ್ನ ಆಪರೇಷನ್ಸ್ ನಲ್ಲಿ ಹಾಕೊಳ್ಳುವಂಥದ್ದು. ಸೊ ಇದಿಷ್ಟನ್ನು ನಾನು ಶೇರ್ ಮಾಡಬೇಕು ಅಂತ ಅನ್ಕೊಂಡೆ. ಸೊ ದಟ್ ಯು ವಿಲ್ ಹ್ಯಾವ್ ಮೋರ್ ಕ್ಲಾರಿಟಿ ಟು ಗೆಟ್ ಯುವರ್ ಮನಿ ಗೋಲ್ಸ್ ಎಷ್ಟಿರಬೇಕು ಅಂತ ನಿಮಗೆ ಕನ್ಫ್ಯೂಷನ್ ಇದ್ರೆ ಯು ಮೇ ಪ್ಲೇ ದಿಸ್ ಅಗೇನ್. ಪ್ಲೇ ಮಾಡಿಕೊಂಡು ಯು ಸೆಟ್ ಯುವರ್ ಇನ್ಕಮ್ ಗೋಲ್ಸ್. ಸೊ ಲೆಟ್ ದ್ಯಾಟ್ ಬಿ ಯುವರ್ ಮಂತ್ಲಿ ಇನ್ಕಮ್ ಗೋಲ್. ಅಂಡ್ ಹೌ ಟು ಗೆಟ್ ದೇರ್ ಅದನ್ನ ಪ್ರಾಕ್ಟೀಸ್ ಮಾಡೋಣ. ವಿ ವಿಲ್ ಡೂ ಡಿಫರೆಂಟ್ ಟೆಕ್ನಿಕ್ಸ್ ಅಂಡ್ ವಿ ವಿಲ್ ಅಚೀವ್ ದಟ್ ಟಾರ್ಗೆಟ್. ಓಕೆ, ಥ್ಯಾಂಕ್ ಯು.